ಮುಂದಿನ ಸುದ್ದಿಗೆ ಹೋಗೋಣ. ಬಿಜೆಪಿಯ ಒಳಜಗಳದ ಸುದ್ದಿ. ಬಿಜೆಪಿಯ ವಿಷಯದಲ್ಲಿ ಆಪರೇಷನ್ ಕಮಲ ಎಲ್ಲರೂ ಮಾತಾಡ್ತಾರೆ. ಬೇರೆ ಪಕ್ಷದ ಶಾಸಕರುಗಳನ್ನು ಹೆಂಗೆಂಗೋ ಮಾಡಿ ರಾಜೀನಾಮೆ ಕೊಡಿಸಿ ಬಿಜೆಪಿ ಕರ್ಕೊಂಬರ್ತಾರೆ. ಅದು ಆಪರೇಷನ್ ಕಮಲ. ಈಗ ಬಿಜೆಪಿಯ ಒಳಗೆ ಒಂದು ಆಪರೇಷನ್ ಕಮಲ ನಡೀತಾ ಇರೋ ಹಂಗೆ ಅನ್ನಿಸ್ತಾ ಇದೆ. ಇದು ಮಾಜಿ ಸಚಿವ ಶ್ರೀರಾಮುಲು ಅವರ ವಿಷಯದಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ತಮ್ಮನ್ನ ಅವಮಾನಿಸಲಾಯಿತು ಅಂತ ಶ್ರೀರಾಮುಲು ಬಹಿರಂಗವಾಗಿ ಹೇಳಿದರು. ಆ ಘಟನೆ ನಡೆದಾಗ ನನ್ನ ಪರವಾಗಿ ಕೆಲವರು ಮಾತಾಡಿದ್ರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತ್ರ ಏನು ಮಾತಾಡದೆ ಸುಮ್ಮನಿದ್ರು ಅಂತ ರಾಮುಲು ಅವರು ಹೇಳಿದ್ರು. ಹಾಗಾದ್ರೆ ರಾಮುಲು ಅವರು ವಿಜಯೇಂದ್ರರ ವಿರುದ್ಧ ಇದ್ದಾರೆ ಅನ್ಕೊಂಡು ಯತ್ನಾಳ್ ಅಂಡ್ ಟೀಮ್ ಶ್ರೀರಾಮುಲು ಅವರನ್ನ ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ನಡೆಸಿದೆ. ನೀವು ನಮ್ಮ ಜೊತೆಗೆ ಬನ್ನಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡೋಣ, ನಮ್ಮ ಪರವಾಗಿ ನೀವು ಸ್ಪರ್ಧೆ ಮಾಡಿ ಅಂತ ರಾಮುಲು ಅವರಿಗೆ ಆಫರ್ ಅಂತ. ಸಂಡೂರು ಉಪಚುನಾವಣೆಯ ಸೋಲಿಗೆ ನೀವು ಕಾರಣರಾದ್ರಿ ಅಂತ ರಾಧಾ ಮೋಹನ್ ಅಗರವಾಲ್ರು ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದಾಗ ರಾಮುಲು ಸಿಟ್ಟಿಗೆದ್ರು. ಜನಾರ್ದನ ರೆಡ್ಡಿ ಮಾತು ಕೇಳ್ಕೊಂಡು ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತ ಮಾಧ್ಯಮಗಳ ಮುಂದೆ ಮಾತಾಡೋದು. ರಾಧಾ ಮೋಹನ್ ಅಗರವಾಲ್ರ ಮಾತಿಗೆ ವಿಜಯೇಂದ್ರ ಏನೂ ಹೇಳದೆ ಸುಮ್ಮನೆ ಕೂತ್ಕೊಂಡಿದ್ರು ಅನ್ನೋದು ರಾಮುಲು ಅವರ ಅಸಮಾಧಾನ. ಅದಾದ್ಮೇಲೆ ಫೋನ್ ಮಾಡಿ ಮಾತಾಡಿದ್ದಾರೆ. ರಾಮುಲು ವಿಜಯೇಂದ್ರ ವಿರೋಧಿ ಅನ್ನುವುದಕ್ಕೆ ಕಾರಣಗಳಿಲ್ಲ. ಆದ್ರೂ ನಮ್ಮ ಕಡೆ ಬಂದ್ಬಿಡಿ ಅಂತ ಸೆಳೆಯುವ ಪ್ರಯತ್ನ. ಇನ್ನೊಂದು ಕಡೆ ರಾಮುಲು ಅವರ ಅಸಮಾಧಾನ, ದೆಹಲಿ ನಾಯಕರಿಗೆ ಟೆನ್ಷನ್. ಯಾಕೆ ಅನ್ನೋದನ್ನ ಹಿಂದೆ ಪಾರ್ಟಿ ರೌಂಡ್ಸ್ ನಲ್ಲೇ ವಿವರಿಸಿದ್ವಿ ನಿಮಗೆ. ರಾಜ್ಯದಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿರುವ ಎಸ್ಟಿ ಸಮುದಾಯದ ನಾಯಕ ಶ್ರೀರಾಮುಲು 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ಟಿ ಮತಗಳು ನಿರ್ಣಾಯಕ. 15 ಎಸ್ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿಗಳು ಬರ್ತವೆ ನಮ್ಮಲ್ಲಿ. ಅಂಥ ರಾಮುಲು ಸಿಟ್ಟಿಗೆದ್ದಿದ್ದಾರೆ ಅಂದಾಗ ದೆಹಲಿ ನಾಯಕರು ಟೆನ್ಷನ್ ಆಗಿದ್ದಾರೆ. ಆವತ್ತೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಜೆ.ಪಿ. ನಡ್ಡಾ ಅವರೇ ಮಾತಾಡಿದ್ರು ರಾಮುಲು ಅವರ ಜೊತೆ. ಈಗ ಇಬ್ಬರನ್ನು ದಿಲ್ಲಿ ಕರೆದಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಟೀಮ್ಗೂ ಕೂಡ ದೆಹಲಿಗೆ ಬರುವಂತೆ ಆಹ್ವಾನ ಇದೆಯಂತೆ. ಆರ್ಎಸ್ಎಸ್ ಮೂಲಕ ರಾಜ್ಯ ಬಿಜೆಪಿಯ
ಒಳ ಜಗಳದ ಅಷ್ಟು ಮಾಹಿತಿಯನ್ನು ದೆಹಲಿ ವರಿಷ್ಠರು ತಗೊಂಡಿದ್ದಾರೆ. ಈ ವೀಕೆಂಡ್ ಬರೋದಕ್ಕೆ ಹೇಳಿದಾರಂತೆ. ಐ ಡೌಟ್, ಯಾಕಂದ್ರೆ ದೆಹಲಿ ಎಲೆಕ್ಷನ್ ಇದಾವೆ, ಅದರ ಮಧ್ಯದಲ್ಲಿ ಇದನ್ನು ಅಟೆಂಡ್ ಮಾಡ್ತಾರಾ ಅನ್ನೋದು ಸಂಶಯ. ನೋಡೋಣ. ಜೆ.ಪಿ. ನಡ್ಡಾ ಅವರೇ ದೆಹಲಿಗೆ ಬನ್ನಿ ಅಂತ ಹೇಳಿದ್ರು, ರಾಮುಲು ಹೋಗಿಲ್ಲ. ಜನಾರ್ದನ ರೆಡ್ಡಿ ಅವರು ಹೇಳಿದ್ರು ಡಿ.ಕೆ. ಶಿವಕುಮಾರ್ ರಾಮುಲು ಅವರನ್ನ ಕಾಂಗ್ರೆಸ್ಸಿಗೆ ಸೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಜೆ.ಪಿ. ನಡ್ಡಾ ಅವರು ಕರೆದ್ರು, ಅಮಿತ್ ಶಾ ಅವರು ಕರೆದಿದ್ದಾರೆ. ಕಳೆದ ಗುರುವಾರ ರಾಜ್ಯ ಬಿಜೆಪಿ ನಾಯಕರುಗಳು ರಾಮುಲು ಅವರನ್ನ ಬೆಂಗಳೂರಿಗೆ ಕರೆದಿದ್ರು, ಮಾತಾಡಕ್ಕಿದೆ ಬನ್ನಿ ಅಂತ. ಅವರೇನು ಬರಲಿಲ್ಲ. ರಾಜ್ಯ ನಾಯಕರ ಕರೆದ್ರೂ ಬರಲಿಲ್ಲ ಅನ್ನೋದು ಗೊತ್ತಾದ ನಂತರ ಅಮಿತ್ ಶಾ ಫೋನ್ ಮಾಡಿದ್ರಂತೆ ದೆಹಲಿಗೆ ಬನ್ನಿ ಅಂತ. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ರಾಮುಲು ಅವರನ್ನು ಅಂದರೆ ವಿಜಯೇಂದ್ರ ವಿರೋಧಿ ಬಣ ಅಂತ ಈಗಲೇ ಹೇಳೋದಕ್ಕಾಗೋದಿಲ್ಲ. ಒಂಚೂರು ಬೇಜಾರಿದೆ. ಆಮೇಲೆ ನನಗೆ ಫೋನ್ ಮಾಡಿ ವಿಜೇಂದ್ರ ಮಾತಾಡಿದ್ರು ಅನ್ನೋದನ್ನು ಹೇಳಿದ್ರು. ಅಜಿತ್, ಈಗ ನೋಡಿ, ಶ್ರೀರಾಮುಲು ಇದು ಬಿ ಜೆ ಪಿಯ ಬಣಗಳ ರಾಜಕಾರಣದ ದೃಷ್ಟಿಯಿಂದ ಹೈಕಮಾಂಡ್ ನೋಡ್ತಿದೆ ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ಬಿ ಜೆ ಪಿ ಹೈಕಮಾಂಡ್ಗೆ ಒಬ್ಬ ಪ್ರಮುಖ ಎಸ್ ಟಿ ಸಮುದಾಯದ ನಾಯಕ, ಅದು ಎಸ್ ಟಿ ಅಂತಂದರೆ ಉತ್ತರ ಭಾರತದಲ್ಲಿ ಅದು ವಾಲ್ಮೀಕಿ ಸಮುದಾಯ. ಕರೆಕ್ಟ್, ಹೌದು ಹೌದು. ಅಂದರೆ ಅಲ್ಲಿ ಎಸ್ ಸಿ ಬರುತ್ತದು. ಇವತ್ತು ಈಗ ನೀವು ದಿಲ್ಲಿಯ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮತ್ತು ಪ್ರವೇಶ್ ವರ್ಮಾ ಇಬ್ಬರು ಎಲ್ಲಿಂದ ತಮ್ಮ ಚುನಾವಣಾ ಪ್ರಚಾರ ಶುರು ಮಾಡಿದ್ರು ನೋಡಿ, ನ್ಯೂ ಡೆಲ್ಲಿಯಲ್ಲಿ ವಾಲ್ಮೀಕಿ ದೇವಸ್ಥಾನಕ್ಕೆ ಹೋಗಿ. ಓಕೆ ಓಕೆ. ಅಂದರೆ ದಿಲ್ಲಿಯಲ್ಲೂ ಕೂಡ ವಾಲ್ಮೀಕಿ ಸೈಜಬಲ್ ವೋಟ್ಗಳಿವೆ. ಆ ಸಂದರ್ಭದಲ್ಲಿ ನಾನು ಬರೀ ದಿಲ್ಲಿ ಚುನಾವಣೆ ದೃಷ್ಟಿಯಿಂದ ಅಂತ ಹೇಳ್ತಾ ಇಲ್ಲ, ಈಗ ಬೇರೆ ನಾಯಕರಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಕೆಲ ನಿರ್ಣಯಗಳು ಬೇರೆ ಇರ್ಬೋದು. ಆದರೆ ಶ್ರೀರಾಮುಲು ಒಂದು ಭಾಳ ಅಂದರೆ ರಾಜಕೀಯವಾಗಿ ತುಂಬ ಒಂದು ಸೆನ್ಸಿಟಿವ್ ಕಮ್ಯುನಿಟಿಯಿಂದ ಅವರು ಬಿಲಾಂಗ್ ಆಗ್ತಾರೆ. ಮೂಲ ಬಿ ಜೆ ಪಿಯವರು. ಎಸ್, ಹೌದು. ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದವರಲ್ಲ ಅವರು. ಕರೆಕ್ಟ್. ಚುನಾವಣಾ ರಾಜಕಾರಣವನ್ನು 99ರಲ್ಲಿ ಶುರು ಮಾಡಿದ್ದೆ ಬಿ ಜೆ ಪಿಯಿಂದ. ಆ ಕಾರಣದಿಂದ ಬಿ ಜೆ ಪಿ ಹೈಕಮಾಂಡ್ಗೆ ಶ್ರೀರಾಮುಲು ಈ ಹಂತದಲ್ಲಿ ಯಾಕೆ ಈ ದ್ವಂದ್ವ ಬಿ ಜೆ ಪಿ ಹೈಕಮಾಂಡ್ಗಿದೆ ಅಂತಂದರೆ, ಈಶ್ವರಪ್ಪನವರು 2024ರ ಲೋಕಸಭಾ ಚುನಾವಣೆಗೆ ಮುಂಚೆ ಬಿಟ್ಟು ಹೋಗಿದ್ರು, ಪಾರ್ಟಿ ಬಿಟ್ಟು ಹೋಗಿದ್ರು. ಕುರುಬ ಸಮುದಾಯಕ್ಕೆ ಸೇರಿದವರು. ಹೌದು. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ಶ್ರೀರಾಮುಲು ಕೂಡ ಪಾರ್ಟಿ ಬಿಟ್ಟು ಹೋದರೆ ನ್ಯಾಚುರಲಿ ಬಿ ಜೆ ಪಿಗೆ ನೀವು ಹಿಂದುಳಿದ ವರ್ಗಗಳ ನಾಯಕರನ್ನು ಹೇಗೆ ನಡೆಸ್ಕೊಳ್ತಾ ಇದ್ದೀರಿ ಅಂತಕ್ಕಂಥ ಒಂದು ನೆಗೆಟಿವ್ ಇಮೇಜ್ ಬರುತ್ತೆ. ಅದರಲ್ಲೂ ಕೂಡ ಅದು ಬಂದಿರೋದು ಬಿ ಜೆ ಪಿಯ ರಾಜ್ಯ ಉಸ್ತುವಾರಿಯ ಮಾತುಗಳಿಂದಾಗಿ. ಹೀಗಾಗಿ ಹೈಕಮಾಂಡು ಕೂಡ ತುಂಬ ಸೆನ್ಸಿಟಿವ್ ಆಗಿ ಅದಕ್ಕೆ ಇಲ್ಲಾಂದರೆ ಜೆ ಪಿ ನಡ್ಡಾ ನನಗೆ ಹೇಳಿ ಕಳೆದ 2-3 ವರ್ಷದಲ್ಲಿ ಏನೇನೆಲ್ಲ ಕರ್ನಾಟಕದ ಬಿ ಜೆ ಪಿಯಲ್ಲಿ ನಡೀತು, ಯಾವಾಗ ಇಷ್ಟು ಸ್ವಿಫ್ಟಾಗಿ ಅಮಿತ್ ಶಾ ಇರಲಿ ಮತ್ತು ಜೆ ಪಿ ನಡ್ಡಾ ಆಗಲಿ ಕರ್ನಾಟಕದ ಬಿ ಜೆ ಪಿ ನಾಯಕರನ್ನು ಬನ್ನಿ ನಾವು ಮಾತಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ನಿಮ್ಗೆ ನೆನಪಿದ್ರೆ ಈಶ್ವರಪ್ಪನವ್ರು ದಿಲ್ಲಿಗೆ ಹೋದಾಗ ನೀವು ಮೀಡಿಯಾಗೆ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರಿ ಅಂತ ಅಮಿತ್ ಶಾ ಈಶ್ವರಪ್ಪನವ್ರನ್ನ ಮಾತನಾಡ್ಸೋಕ್ಕೂ ಕೂಡ ತಯಾರಿರಲಿಲ್ಲ. ಆದರೆ ನನಗನ್ಸುತ್ತೆ ಶ್ರೀರಾಮುಲು ಪ್ರಕರಣ ಅದು ಬರೀ ಬಣ ವಿಜಯೇಂದ್ರ ವಿರುದ್ಧ ವಿಜಯೇಂದ್ರ ಪರ, ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಬಿ ಜೆ ಪಿ ಬಣ. ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಕಾಸ್ಟ್ ಅರ್ಥಮೆಟಿಕ್, ಕಾಸ್ಟ್ ಕೆಮಿಸ್ಟ್ರಿ. ನನಗನ್ಸುತ್ತೆ ಅದರಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ನಾಯಕರಿಗೆ, ಅದರಲ್ಲೂ ಆರ್ ಎಸ್ ಎಸ್ ನಾಯಕರಿಗೆ ಅನಿಸ್ತಾ ಇದೆ, ಕರ್ನಾಟಕದಲ್ಲಿ ಈ ರೀತಿ ನಡೀತಾ ಹೋಗ್ಬಿಟ್ರೆ
ಕಳೆದ 20-25 ವರ್ಷದಲ್ಲಿ ಅಯೋಧ್ಯೆಯ ಆಂದೋಲನದ ನಂತರ ಈದ್ಗಾ ಮೈದಾನ ಆಂದೋಲನದ ನಂತರ ಯಾವ ಒಂದು ಸಮುದಾಯಗಳು ಕರ್ನಾಟಕದ BJP ಜೊತೆಗೆ ಬಂದಿವೆ, ಅದು ಸೋಷಿಯಲ್ ಇಂಜಿನಿಯರಿಂಗ್ನಿಂದ ಇರ್ಬೋದು, ಚುನಾವಣಾ ರಾಜಕಾರಣದಿಂದ ಇರ್ಬೋದು, ಆ ನಾಯಕರಿಂದಾಗಿರ್ಬೋದು, ಅದು ಒಂದೇ ಏಟಿಗೆ ಮುಗಿದು ಹೋಗ್ಬಿಡುತ್ತೆ ಅಂತಕ್ಕಂಥ ಆತಂಕದ RSSನ ಕಾರಣದಿಂದ ಕೂಡ BJP ಹೈಕಮಾಂಡ್ ಶ್ರೀರಾಮುಲು ಅವರನ್ನು ತಕ್ಷಣಕ್ಕೆ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅದರಲ್ಲಿ ದಿಲ್ಲಿ ಚುನಾವಣೆ ಇದ್ದರೂ ಕೂಡ ಅಮಿತ್ ಶಾ ಫೋನ್ ಮಾಡ್ತಿದ್ದಾರೆ ಅಂತಂದರೆ ಬಿಕಾಸ್ ಹಿ ಬಿಲಾಂಗ್ಸ್ ಟು ವಾಲ್ಮೀಕಿ ಕಮ್ಯುನಿಟಿ. ಕರ್ನಾಟಕದಲ್ಲಿ ST ಇರ್ಬೋದು, ಆದರೆ ಬೇರೆ ಕಡೆ ಅದು ಅಂದರೆ ಕರ್ನಾಟಕದಲ್ಲಿ ST ಸಮುದಾಯ ಪ್ರಮುಖವಾಗಿರ್ತಕ್ಕಂಥ ನಾಯಕ ಶ್ರೀರಾಮುಲು. ಹೀಗಾಗಿ ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟು ಏನಾದರೂ ಶ್ರೀರಾಮುಲು ಪಾರ್ಟಿ ಬಿಡೋ ಹಂಗಾದರೆ BJP ಹೈಕಮಾಂಡ್ ಮತ್ತು RSSಗೆ ಬಹಳ ದೊಡ್ಡ ಬೂಮ್ರಾಂಗ್ ಆಗುತ್ತೆ, ನೆಗೆಟಿವ್ ಇಮೇಜ್ ಬರುತ್ತೆ ಅಂತಕ್ಕಂಥ ಆತಂಕವೂ ಕೂಡ ಇದೆ. ಯಾಕಂದರೆ RSS ಇರಲಿ, BJP ಹೈಕಮಾಂಡ್ ಇರಲಿ, ನೆಕ್ಸ್ಟ್ ಏನು ನೋಡ್ತಾ ಇರ್ಬೋದು, ನಾಳೆ ಏನಾದರೂ ಸಿದ್ದರಾಮಯ್ಯನವ್ರು ಕೆಳಗೆ ಇಳಿತಕ್ಕಂಥ ಸಂದರ್ಭ ಬಂದರೆ ವರ್ಷಾಂತ್ಯಕ್ಕೆ, ಆಗ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಏನಿದೆ ಅದು ಛಿದ್ರ ಮಾಡಿದರೆ ಮಾತ್ರ 28ರಲ್ಲಿ BJPಗೆ ಒಂದು ಅವಕಾಶ ಇದೆ. ಆ ಸಂದರ್ಭದಲ್ಲಿ ಒಬ್ಬದಾದ್ರ ಮೇಲೊಬ್ಬರಂತೆ ಹಿಂದುಳಿದ ವರ್ಗದ ನಾಯಕರುಗಳು ಪಾರ್ಟಿ ಬಿಟ್ಟು ಹೋದರೆ ಅನ್ನುವ ಚಿಂತೆಯ ಕಾರಣದಿಂದಾಗಿ ಹೈಕಮಾಂಡ್ ಮತ್ತು RSS ಮುತುವರ್ಜಿ ವಹಿಸಿ ಶ್ರೀರಾಮುಲು ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.